ಜಿ ಟಿ ಜೊತೆ ಹೋಗುತ್ತಿದ್ದು ನನ್ನ ಪ್ರಕಾರ ಎಸ್ ಆರ್ ಎಚ್ ಖಂಡಿತವಾಗಿ ಹೊಡಿತಾರೆ. ಯಾಕೆಂದ್ರೆ ಪಿಚ್ಗೆ ಅನುಗುಣವಾಗಿ ಆಡಕ್ಕೆ ಬರುತ್ತೆ ಎಸ್ ಆರ್ ಎಚ್. ಯಾಕೆಂದ್ರೆ ಕ್ವಾಲಿಟಿ ಬೌಲಿಂಗ್ ಇದೆ, ಅದು ಮೇನ್ ಆಗುತ್ತೆ. ಎಲಿಮಿನೇಟರ್ ಮ್ಯಾಚಿಗೆ ಬರೋದಾದ್ರೆ ಎಸ್ ಆರ್ ಎಚ್ ಎಸ್ ವರ್ಸಸ್ ಆರ್ ಆರ್, ಥಿಂಕ್ ಮುಲನ್ಪುರ್ ಅಲ್ಲಿ ನಡೀತಿರೋ ಮ್ಯಾಚ್ ಇದು. ಅಲ್ಲೂ ಸೇಮ್ ಧರ್ಮಸ್ಥಳ ಕ್ವಾಲಿಟಿ ಪಿಚ್ ಇರುತ್ತೆ, ಬ್ಯಾಟಿಂಗ್ ಹೆವಿ ಹೆಲ್ಪ್ ಇರುತ್ತೆ. ಆದ್ರೆ ಅಲ್ಲಿ ಪೇಸರ್ಸ್ಗೂ ಹೆಲ್ಪ್ ಇರುತ್ತೆ, ಒಳ್ಳೆ ನಕಲ್ ಬಾಲ್ ಹಾಕಿ ಚೆನ್ನಾಗಿ ಪೇಸ್ ನ ಪಿಚ್ಚಿಗೆ ಹೊಡೆದ್ ಬಾಲ್ ಹಾಕೋರಿಗೆ ಒಳ್ಳೆ ಹೆಲ್ಪ್ ಇರುತ್ತೆ. ಆರ್ ಆರ್ ಆಗ್ಲಿ ಇವರು ಯಾರು ನಮ್ಮ ಎಸ್ ಆರ್ ಎಚ್ ಆಗ್ಲಿ ಓಪನಿಂಗ್ ಮೇಲೆ ಹೈಲಿ ಡಿಪೆಂಡೆಂಟ್ ಟೀಮೇ ಗುರು ನನ್ನ ಪ್ರಕಾರ. ಎಸ್ ಆರ್ ಎಚ್ ಏನಿಲ್ಲ, ಬಿಕಾಸ್ ಕ್ಲಾಸನ್ ಆಗ್ಲಿ ಇಶಾನ್ ಕಿಶನ್ ಆಗ್ಲಿ ಅಲ್ಲಿ ಸ್ವಲ್ಪ ಮಿಡ್ಲ್ ಆರ್ಡರ್ ಡೆಪ್ತ್ ಇದೆ. ಅಲ್ಲಿ ಸ್ವಲ್ಪ ಫಿನಿಶಿಂಗ್ ಪ್ರಾಬ್ಲಮ್ ಇದೆ ಎಸ್ ಆರ್ ಎಚ್, ಇಲ್ಲೂ ಫಿನಿಶಿಂಗ್ ಪ್ರಾಬ್ಲಮ್ ಇರೋದು. ಬಟ್ ಆರ್ ಆರ್ ಅಲ್ಲಿ ಓಪನಿಂಗ್ ವೈಭವ್ ಸೂರ್ಯವಂಶಿ ಯಶಸ್ವಿ ಜೈಸ್ವಾಲ್ ವಿಕೆಟ್ ಕಿತ್ರೆ ಮ್ಯಾಚ್ ಗೆದ್ದಂಗೆ. ಇನ್ ಬೌಲಿಂಗ್ ಅಲ್ಲಿ ಆರ್ಚರ್ ಏನಾರ ಅವತ್ತಿನ ದಿನ ಚೆನ್ನಾಗಿ ಮಾಡಿದ್ರೆ ನಿಮಗೊಂದು ಉಪಯೋಗ. ಆರ್ಚರ್ ಮೇಲೆ ಹೈಲಿ ಡಿಪೆಂಡೆಂಟ್ ಇದ್ದಾರೆ ಗುರು. ಮೊನ್ನೆ ಅವನಿಗೆ ಫೈನಲಿಗೆ ಪಾಲಿಗೆ ಎಲಿಮಿನೇಟರ್ಗೆ ತಗೊಂಡ್ಬಂದಿದ್ದೆ ಆರ್ಚರ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಬ್ಯಾಟಿಂಗ್ ಅಲ್ಲಿ ಆಡ್ತಾನೆ 32-34 ರನ್ಸ್ ಬ್ಯಾಟಿಂಗ್ ಅಲ್ಲಿ ಆಡಿ, ಬೌಲಿಂಗ್ ಅಲ್ಲಿ 3-4 ವಿಕೆಟ್ ತಗೊಟ್ಟು ನಿಮ್ಗೆ ಫೈನಲಿಗೆ ಯಾವ್ದು ಎಲಿಮಿನೇಟರ್ ತಗೊಂಡ್ಬಂದಿರೋದೇ ಆರ್ಚರ್. ಹಂಗಾಗಿ ಈಗ ರಾಜಸ್ಥಾನ್ ಬಗ್ಗೆ ಮಾತಾಡ್ಬೇಕಾದ್ರೆ ಅವೇ ಮೇನ್. ಇನ್ ಡೊನೋ ಫೆರರ್ ಒಂದ್ ಮ್ಯಾಚ್ ಫೈರ್ ಆದ್ರೆ ಇನ್ನೊಂದ್ ಮ್ಯಾಚ್ ಇಲ್ಲ, ಜಡೇಜಾ ಒಂದ್ ಮ್ಯಾಚ್ ಆಡ್ತಾರೆ ಇನ್ನೊಂದ್ ಮ್ಯಾಚ್ ಒಂಥರ ಜಡೇಜಾ ಇದೇ ಕಾಣ್ತಿಲ್ಲ ನಮಗೆ. ರಾಕ್ ಸ್ಟಾರ್ ಜಡೇಜಾ ಸಿಗ್ತಿಲ್ಲ ಇಲ್ಲಿ, ಯಾವ್ದೋ ತುಕ್ಕಿಡಿದಿರೋ ಜಡೇಜಾ ಸಿಗ್ತಿದೆ, ರಾಕ್ ಸ್ಟಾರ್ ಜಡೇಜಾ ಸಿಗ್ತಾ ಇಲ್ಲ ಇಲ್ಲಿ. ಆಮೇಲೆ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ ಇವರು ಮೇನ್ ವೆಪನ್ ಆಗಿರೋದು ಯಶ್ರಾಜ್ ಪುನಿಯಾ. ಆ ಓವನ್ ಬಗ್ಗೆ ಒಂದ್ ಕಣ್ಣು ನೋಡ್ಕೊಳ್ಳಿ, ಅವರೇ ನಾಳೆ ನಿಮಗೆ ಗೇಮ್ ಮ್ಯಾಚ್ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಯಾರು ಅಂದ್ರೆ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಪಕ್ಕ ಯಶ್ರಾಜ್ ಪುನಿಯಾ ಹೇಳ್ತೀನಿ. ಯಾಕೆಂದ್ರೆ ಯಶ್ರಾಜ್ ಪುನಿಯಾಗೆ ಹೈಟ್ ಇರೋದ್ರಿಂದ ತುಂಬಾ ಕಷ್ಟ ಸ್ಲಾಟ್ ಅವ್ರಿಗೆ ಹೆಂಗ್ ಹೈಟ್ ಇಂದ ಡ್ರಿಫ್ಟ್ ಆಗೋದು, ಸ್ವಲ್ಪ ಪ್ಲೇಯರ್ಸ್ ಪಿಕ್ ಮಾಡೋದು ಕಷ್ಟ ಆಗುತ್ತೆ. ಅದು ಒಂದು ಯಶ್ರಾಜ್ ಪುನಿಯಾ ಮೇಲೆ ಒಂದು ಕಣ್ಣಿಡಿ. ಇನ್ನು ಅದು ಬಿಟ್ರೆ ಬ್ರಿಜೇಶ್ ಆಗ್ಲಿ ನಾವು ಸಂದೀಪ್ ಶರ್ಮಾ ಆಲ್ಮೋಸ್ಟ್ ಓಕೆ ಬೌಲರ್ಸ್. ಫಾಸ್ಟ್ ಬೌಲಿಂಗ್ ಅಂತ ಬಂದ್ರೆ ಅಂತ ಏನ್ ಹೇಳ್ಕೊಳೋ ಅಂತ ಬೌಲಿಂಗ್ ಇಲ್ಲ. ಆರ್ಚರ್ ಒಬ್ಬನ ಕರೆಕ್ಟ್ ಆಗಿ ಎದುರಿಸಿದ್ರೆ ಅಭಿಷೇಕ್ ಶರ್ಮಾ ಆಗ್ಲಿ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್ ಟಾಪ್ ಆರ್ಡರ್ ಬರೋರು. ಇನ್ ಕ್ಲಾಸ್ ಅಲ್ಲಿ ನೋಡ್ಕೊಂತಾರೆ ಸ್ಪಿನ್ ಬ್ಯಾಶರ್ ಅವರು ಅಂತಾರೆ, ನಮ್ ರಜತ್ ಪಟ್ಟಿದಾರ್ ಹೆಂಗ್ ನಮ್ ಟೀಮ್ ಇದಾರೆ ಅವ್ರ ಟೀಮಿಗೆ ಹಂಗೆ ಕ್ಲಾಸ್ ಆ ತರ ಇನ್ನಿಂಗ್ಸ್ ಆಡಬಲ್ಲ ಆಟಗಾರ. ಇನ್ ಫಿನಿಶಿಂಗ್ ಅಂತ ಬಂದ್ರೆ ಸ್ಮರಣ್ ಸ್ವಲ್ಪ ಮುಂದೆ ಕಳಿಸಿದ್ರೆ ಒಳ್ಳೇದು. ಅದ್ ಬಿಟ್ರೆ ಇನ್ನು ಸಾಲಿಲ್ ಅರೋರಾ, ನಿತೀಶ್ ಕುಮಾರ್ ರೆಡ್ಡಿ ಹೈಲಿ ಇಂಪ್ರೂವ್ಡ್ ಬ್ಯಾಟರ್ ಅಂಡ್ ಬೌಲರ್, ಬೌಲಿಂಗ್ ಅಲ್ಲೂ ಕಾಂಟ್ರಿಬ್ಯೂಷನ್ ಮಾಡೋ ತಾಕತ್ತಿದೆ ಈ ಸರಿ. ಇನ್ನು ಆರ್ ಆರ್ ಅಲ್ಲಿ ಫಿನಿಶಿಂಗ್ ಚೂರಲ್ಲಿ ಒಂಚೂರು ದರ್ಶನಕ್ ಆಗ್ಲಿ ಅವರೆಲ್ಲ ಒಂದು ಒಳ್ಳೆ ಇದಾಗಿ ಬಂದ್ರೆ ಓಕೆ. ಇನ್ನು ಎಸ್ ಆರ್ ಎಚ್ ಅಂತ ತಗೊಂಡ್ರೆ ಗುರು, ಟಾಪ್ 4 ನಿಮಗೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಕ್ಲಾಸನ್, ಇವ್ರು 4 ಜನ ನಿತ್ರ ಗೇಮ್ನ ಡಮಲ್ ಡಿಮಿಲ್ ಡಕ್ಕ ಅಂತ ಮಾಡಿ ಮುಗಿಸ್ಕೊಂಡು ಹೋಗ್ತಾರೆ. ಇನ್ನು ಸಲೀಲ್ ಅರೋರಾ ಆಗ್ಲಿ ಇವ್ರು ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ ನಿತೀಶ್ ಕುಮಾರ್ ರೆಡ್ಡಿ. ಬಟ್ ಸ್ಮರಣಿಗೆ ಹೈಲಿ ಪೊಟೆನ್ಷಿಯಲ್ ಇದೆ. ಬಟ್ ಅಪ್ ಆಡೋ ಅಭ್ಯಾಸ ಅವ್ರಿಗೆ, ಈ ಡೌನ್ ಆಡೋ ಅಷ್ಟು ಅಭ್ಯಾಸ ಇಲ್ಲ. ಬಟ್ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬೋದು. ಬಟ್ ಓಕೆ, ಬೇಕಾದ್ರೆ ವಿಕೆಟ್ ಬಿದ್ದಾಗ ಬೇಕಾದ್ರೆ ಸ್ಮರಣಿಗೂ ಒಳ್ಳೆ ಕ್ವಾಲಿಟಿ ಬ್ಯಾಟ್ಸ್ಮನ್ ಸ್ಮರಣ್. ಮತ್ತೆ ಅದ್ರ ಬಗ್ಗೆ ಒಂದು ಹೇಳ್ಬೋದು, ಸ್ಮರಣಿಗೆ ಒಂಚೂರು ಜಾಸ್ತಿ ಚಾನ್ಸ್ ಸಿಕ್ಕರೆ ಪ್ರೂವ್ ಮಾಡೋ ಎಲ್ಲ ಇದನ್ನ ಕ್ಷಮತೆ ಹೊಂದಿರೋ ಆಟಗಾರ ಸ್ಮರಣ್. ಇನ್ ಬೌಲಿಂಗ್ ಅಂತ ಬಂದ್ರೆ ಅವ್ರ ಕಡೆ ಸಾಕಿಬ್ ಹುಸೇನ್ ಮೇನ್ ಬೌಲರ್ಗಳು. ಸಾಕಿಬ್ ಹುಸೇನು, ಇಶಾನ್ ಮಾಲಿಂಗ, ಪ್ಯಾಟ್ ಕಮಿನ್ಸ್ ಓಕೆ, ಇದು ಎಸ್ಟಾಬ್ಲಿಷ್ ಬೌಲರ್ ಓಕೆ. ಬಟ್ ಇಶಾನ್ ಮಾಲಿಂಗ, ಸಾಕಿಬ್ ಹುಸೇನೆ ಅವರಿಗೆ ಈ ಸೀಸನ್ ಏನ್ ಮ್ಯಾಚ್ ವಿನಿಂಗ್ ಪೊಟೆನ್ಷಿಯಲ್ ತಂದು ಕೊಟ್ಟಿದೆ ಅವರಿಬ್ರು. ಯಾಕೆ ಅಂದ್ರೆ ಇಬ್ರು ತನ್ನ ಒಳ್ಳೆ ಸ್ಲೋವರ್ ಒನ್ಸ್ ಇದೆ ಗುರು. ತುಂಬಾ ಕಷ್ಟ ಅವ್ರು ಆಫ್ ಕಟ್ರು ಲೆಗ್ ಕಟ್ರ್ ಆಗ್ಲಿ ಪಿಕ್ ಮಾಡೋದು ಬ್ಯಾಟ್ಸ್ಮನ್ ಗಳಿಗೆ ತುಂಬಾ ಕಷ್ಟ. ಸಾಕಿಬ್ ಹುಸೇನ್ ಅಂತೂ ಇನ್ನೂ ಹೈಲಿ ಇಂಪ್ರೂವ್ ಬೌಲರ್. ಇಶಾನ್ ಕಿಶನ್ ಸ್ವಲ್ಪ, ಇಶಾನ್ ಮಾಲಿಂಗ ಆದ್ರೂ ಸ್ವಲ್ಪ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇದೆ ಅನ್ಬೋದು. ಬಟ್ ಸಾಕಿಬ್ ಹುಸೇನ್ ಎಕ್ಸಲೆಂಟ್ ಆಗಿ ಬೌಲಿಂಗ್ ಮಾಡ್ತಾರೆ, ಅದೊಂದು ಹೇಳ್ಬೋದು. ಇನ್ನು ಪ್ರಫುಲ್ ಹಿಂಗೆ ಮತ್ತೆ ನಮ್ಮ ಹರ್ಷ ಬಡಲ್ ಇಬ್ಬರಲ್ಲಿ ಒಬ್ರು ಆಡ್ತಾರೆ. ನನ್ನ ಪ್ರಕಾರ ಪ್ರಫುಲ್ ಹಿಂಗೆ ನಡೆಸಿರೋ ಒಳ್ಳೇದು. ಯಾಕೆ ಪ್ರಫುಲ್ ಹಿಂಗೆ ನೀವು ಬರೋದು ಇದ್ ಮಾಡ್ಬೋದು ಬೇಕಾದ್ರೆ ಡೆತ್ ಅಲ್ಲಿ. ಬಟ್ ನಮ್ಮ ಹರ್ಷಲ್ ಪಟೇಲಿಗೆಲ್ಲ ಕೋವಿಡ್ ಬೌಲರ್ ಗೊತ್ತಲ್ಲ, ನಮ್ಮ ಹರ್ಷಲ್ ಪಟೇಲ್ ಕೋವಿಡ್ ಬೌಲರ್. ಅವ್ರಿಗೆ ಏನಿದ್ರು ನೀವು ಬರೋದಾಗ ಕೊಟ್ಬಿಟ್ರೆ ಮುಗಿದ್ಬಿಡಿ, ಮ್ಯಾಚ್ ಆಗಿ ಮುಗಿಸ್ತಾರೆ. ಇನ್ ಸ್ಪಿನ್ನರ್ ಆಗಿ ಶಿವಮ್ ಕುಮಾರ್ ಜೊತೆ ಹೋಗ್ತಾರೆ. ಇಷ್ಟ ಎರಡು ಸೈಡ್. ಬಟ್ ಮ್ಯಾಚ್ ಅಪ್ ಅಂತ ಬಂದ್ರೆ ಯಾವ್ದು ಅಂದ್ರೆ ಮೇನ್ ವೈಭವ್ ಸೂರ್ಯವಂಶಿ ವರ್ಸಸ್ ಪ್ಯಾಟ್ ಕಮಿನ್ಸ್. ಇದು ನೋಡೋಕ್ಕೆ ಬಹಳ ಆಸಕ್ತಿ ಆಗಿರುತ್ತೆ. ಯಾಕೆಂದ್ರೆ ವೈಭವ್ ಸೂರ್ಯವಂಶಿ ಒಂಥರ ಇಂಟರ್ನ್ಯಾಷನಲ್ ಬೌಲರ್ ಇದ್ರೆ ಫಸ್ಟ್ ಬಾಲ್ 6 ಹೊಡಿಬೇಕು ಅಂತ ರೆಡಿಯಾಗಿ ನಿಂತಿರ್ತಾರೆ ವೈಭವ್ ಸೂರ್ಯವಂಶಿ. ಬಟ್ ಪ್ಯಾಟ್ ಕಮಿನ್ಸ್ಗೂ ಅದೇ ಆಪೋಸಿಟ್ ರಿಯಾಕ್ಷನ್ ಇರುತ್ತೆ, ಯಾವ್ದು ಶಾರ್ಟ್ ಬಾಲ್ ಟ್ರೈ ಮಾಡ್ತಾರೆ ವೈಭವ್ ಸೂರ್ಯವಂಶಿ ಅಂತ ಮೇಲೆ. ಯಾಕಂದ್ರೆ ಪ್ಯಾಟ್ ಕಮಿನ್ಸ್ ಸಖತ್ ಶಾರ್ಪ್ ಆಗಿ ಬರುತ್ತೆ, ಕರೆಕ್ಟ್ ಲೈನ್ ಅಂಡ್ ಲೆಂತ್ ಇದೆ, ಕರೆಕ್ಟ್ ಈ ಕುತ್ತಿಗೆ ಭಾಗದಲ್ಲಿ ಹೋಗುತ್ತೆ. ಜಾಸ್ತಿ ರೂಮು ಸಿಗಲ್ಲ ಹೊಡಿಯಕ್ಕೆ, ಈ ಭಾಗದಲ್ಲಿ ಇರುತ್ತೆ, ಕಷ್ಟ ಪಿಕ್ ಮಾಡೋದು. ಅದು ಮೇನ್ ಆಗುತ್ತೆ ವೈಭವ್ ಸೂರ್ಯವಂಶಿ ಮತ್ತೆ ಪ್ಯಾಟ್ ಕಮಿನ್ಸ್. ಇನ್ಯಾವುದು ಅಂದ್ರೆ ಸೇಮ್ ಆರ್ಚರ್ ವರ್ಸಸ್ ಇವ್ರು ಓಪನರ್ ಟ್ರಾವಿಸ್ ಹೆಡ್ ಆಗಲಿ ಅಭಿಷೇಕ್ ಶರ್ಮಾ ಆರ್ಚರ್ನ ಹೇಗೆ ಟಾರ್ಗೆಟ್ ಮಾಡ್ತಾರೆ ಅಂತ
ಅದು ಬೆಸ್ಟ್ ಮ್ಯಾಚಪ್ ಐತೆ. ಎಲ್ಲದಕ್ಕಿಂತ ಬೆಸ್ಟ್ ಮ್ಯಾಚಪ್ ಯಾರು ನಾನು ಕಾಯ್ತಾ ಇರೋದು ನೋಡೋಕ್ಕೆ ಅಂದರೆ ಕ್ಲಾಸನ್ ವರ್ಸಸ್ ಯಶರಾಜ್ ಪುನಿಯಾ. ಯಾಕೆಂದರೆ ಸ್ಪಿನ್ನರ್ಸಿಗೆ ಕ್ಲಾಸನ್ ಬಿರಿ ತೆರಟೆ ತಗೊತಾರೆ. ಬಟ್ ಯಶರಾಜ್ ಪುನಿಯಾತನು ಸಖತ್ತು ಒಳ್ಳೆ ಡ್ರಿಫ್ಟ್ ಇದೆ. ಹುಡುಗರು ಬಾಲ್ನ ಡ್ರಿಫ್ಟ್ ಮಾಡೋದು ತಾಕತ್ತಿದೆ. ಮತ್ತು ಹೊರಗಡೆನೂ ತಗೊಂಡೋಗಿ ರೈಟ್ ಹ್ಯಾಂಡ್ರಿಗೆ ಹೊರಗಡೆ ತಗೊಂಡೋಗ್ತಾರೆ. ಸುಲಭ ಅಲ್ಲ ಪಿಕ್ ಮಾಡಿ ಹೊಡೆಯೋದು. ಅದು ಕ್ಲಾಸನ್ ವರ್ಸಸ್ ಯಶರಾಜ್ ಪುನಿಯಾನು ಒಳ್ಳೆ ಒಂದು ಕ್ಲಾಶ್ ಆಗುತ್ತೆ. ಇನ್ನು ನಿಮಗೆ ಯಾವ್ದು ಬೆಸ್ಟ್ ಅಂದರೆ ಈ ಸಾಕಿಬ್ ಹುಸೇನ್ ಇಶಾನ್ ಮಾಲಿಂಗನ ಹೇಗೆ ಟ್ಯಾಕಲ್ ಮಾಡ್ತಾರೆ ಇವರು ಅವರು ಅಂದರೆ. ಯಾಕೆಂದರೆ ಸಾಕಿಬ್ ಹುಸೇನ್ ಆಗಲಿ ಇಶಾನ್ ಮಾಲಿಂಗ್ ಅಷ್ಟು ಸುಲಭ ಇಲ್ಲ. ಅವ್ರನ್ನ ಟ್ಯಾಕಲ್ ಮಾಡೋದು ಮೇನ್. ಡೆತ್ತಲ್ಲೂ ಬರ್ತಾರೆ, ಪವರ್ ಪ್ಲೇಲ್ಲೂ ಬರ್ತಾರೆ, ಮಿಡ್ಲ್ ಓವರ್ಸ್ ಮೂರು ಫೇಸಲ್ಲಿ ಬೌಲಿಂಗ್ ಮಾಡ್ತಾರೆ. ಹಾಗಾಗಿ ಇವರು ಆ ಒಟ್ರಾಸಿ ಇವರಿಬ್ರು ಅವ್ರ ಬ್ಯಾಟರ್ಸ್ ಹೆಂಗೆ ಟಾರ್ಗೆಟ್ ಮಾಡ್ತಾರೆ ಅಂತ ನೋಡ್ಬೋದು. ಇನ್ನು ಎಲ್ಲ ಪಿಚ್ಚು ಟೀಮ್ನ ನೋಡಿ ಯಾವ ಟೀಮು ಕ್ವಾಲಿಫೈಡ್ ಟು ಆಡೋಕ್ಕೆ GT ಜೊತೆ ಹೋಗುತ್ತಿದ್ದು ನನ್ನ ಪ್ರಕಾರ SRH ಖಂಡಿತವಾಗಿ ಹೊಡಿತಾರೆ. ಯಾಕೆಂದರೆ ಪಿಚ್ಗೆ ಅನುಗುಣವಾಗಿ ಆಡೋಕ್ಕೆ ಬರುತ್ತೆ SRH. ಯಾಕೆಂದ್ರೆ ಅವ್ರ ಕ್ವಾಲಿಟಿ ಬೌಲಿಂಗ್ ಇದೆ. ಅದು ಮೇನ್ ಆಗುತ್ತೆ ಗುರು. ಕ್ವಾಲಿಟಿ ಬೌಲಿಂಗ್ ಅವ್ರ ಹತ್ರನೇ ಚೆನ್ನಾಗಿರೋದು. ಹಂಗಾಗಿ SRH ಗೆಲ್ಬಹುದು ಅಂತ ನನ್ನ ಪ್ರಕಾರ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಬೈ ಫ್ರೆಂಡ್ಸ್.